ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕುಗಳ ಬರ ಪರಿಸ್ಥಿತಿ ಸಭೆ. ಅದೆಲ್ಲ ಮಕ್ಕಳು ತುಂಬಾ ಕೃಷ್ಣಪುರ ಶಿರಹಟ್ಟಿ ತಾಲೂಕಿನಲ್ಲಿ ಎಷ್ಟು ಗ್ರಾಮಗಳಿದಾವೆ ಎಂತ MLA ಕೇಳಿದ್ರು ಆಫೀಸರ್ ಎದಕ್ಕಿದ್ದಾರೆ 49 ವಿಲೇಜ್ ಶಿರಹಟ್ಟಿ ತಾಲೂಕಾಗಿದೆ. ಈ 49 ಹಳ್ಳಿಗಳಿಗೆ ತುಂಗಭದ್ರಾ ನದಿಯಿಂದ ಕುಡಿಯ ನೀರು ಬರುತ್ತಾ ಇಲ್ವಾ? ಅದು ಫರ್ಗೆಟ್ ದ ಸ್ಕೀಮ್. ಅದರ MUSL ಬಂತು ಈಗ ವಿಧಾನಸಭಾ ಸದಸ್ಯರು ಕೇಳಿದ್ರು ರೈಟ್ ಕ್ವಶನ್. ನೀವು ಏನ್ ಮಾಡಿದ್ರಿ 2220 ಹೆಕ್ಟರ್ 5475 ಎಕರೆ ಗೊತ್ತು ಬೆಳೆ ಹಾನಿಯಲ್ಲೂ ಅಷ್ಟೇ ಬಂದ ಮೇಲೆ 100% ಬರೀಬೇಕಲ್ಲ. ನೀವು ಈಗ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಸರಿಯಾಗಿ. ಇಷ್ಟು ಎಕರೆ 50%ಗಿಂತ ಹೆಚ್ಚು ಹಾನಿ ಆಗಿದೆ ಅಂತ ಹೇಳಿ. ಅಂದ್ರೆ ಈ 2220 ಎಕರೆನು 100% ಆಗಿಲ್ಲ, ಎಲ್ಲರೂ 50% ಅಂತ ಅದರ ಅರ್ಥ. ಅವ್ರು ಕೊಟ್ಟಿದ್ದು ಸರಿ ಇದೆ ನೋಡ್ರಿ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನಿಮ್ಗೆ ಟೈಮ್ ಕೊಡ್ತೇನೆ. ಇನ್ನೂ ಅವರು ಒಟ್ಟಿಗೆ ಬಂದಿಲ್ಲ. ಇದೇ ಪ್ರಿಲಿಮಿನರಿ, ಇದು ಪ್ರಾಥಮಿಕ ಹಂತದ ಅಂದಾಜು ವರದಿ FIR ಇದು. ಆಮೇಲೆ ಚಾರ್ಜ್ ಶೀಟ್ ಹಾಕುವಾಗ ಎಲ್ಲ ಡಿಟೇಲ್ಸ್ ವರದಿ ಬರ್ತದೆ. ಇನ್ನು ಅವ್ರು ಚಾರ್ಜ್ ಶೀಟ್ ಹೋಗಿಲ್ಲ, ಇದು FIR ಹಾಕಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಕರೆಕ್ಟ್ ಆಗಿ ಎಷ್ಟಾಗಿದೆ ಏನಂದ್ರೆ ಶಾಸಕರಿಗೆ ಮಾಹಿತಿ ಕೊಡಿ. ನಮ್ದೇನಂದ್ರೆ ಅವ್ರು ದಿನ ನೋಡ್ಕೊಂಡಾದ್ರೆ ಸರ್ ಏನೋ ಬೆಳೆ ಬರೋ ನಿರೀಕ್ಷೆಯಲ್ಲಿ ಇದೆಯಾ? ಸಾಧ್ಯನೇ ಇಲ್ಲ. ಹೆಸರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. 100% ಅಂತ ತೋರಿಸಿ ಅನ್ನೋದಷ್ಟೇ. ಅವ್ರು ಏನ್ ಹೇಳಿದ್ರೆ 2000 ಇದೆ, ಆದ್ರೂ ಒಂದೊಂದ್ರಿಗೂ ಎಷ್ಟಾಗಿದೆ ಅನ್ನೋದು ಅಂದಾಜಿಲ್ಲ. ಅದಕ್ಕೆ 50% ಅವ್ರು ಹೇಳಿದ್ರೆ ನಿಖರವಾಗಿ ಬರುತ್ತೆ. ಇದು ಪ್ರಾಥಮಿಕ ಹಂತದ ವರದಿ. ಫೈನಲ್ ಯಾವಾಗ ಬರ್ತದೆ ಅವ್ರು ರಿಪೋರ್ಟ್ ಮಾಡುವಾಗ ಕೊಡ್ತಾರೆ. ಸರಿ, ಇದೆಲ್ಲ ಚಂದಾಗಿದೆ, ಅದ್ರ ಲಾಸ್ ಆಗುತ್ತೆ ನೋಡ್ರಿ. ಅದಕ್ಕೆ 50% ಗಿಂತ ಜಾಸ್ತಿ ಲಾಸ್ ಆಗಿದೆ ಅಂತ ಕರೆಕ್ಟ್ ಆಗಿ ಬಂದಿದ್ದಾರೆ ಅಧಿಕಾರಿಗಳು. ಜನರಿಗೆ ಇದು ಸ್ವಲ್ಪ ಏನು ಅಂತ ಹೇಳ್ತೀನಿ ನಿಮ್ಗೆ. ಶೇಂಗಾ ಉದಾಹರಣೆಗೆ ಜಿಲ್ಲಾಧಿಕಾರಿಗಳಿಗೆ ವಿತರಣೆ ಆಗಿದೆ. ಅದರಲ್ಲಿ ಅವರು ಅಂದಾಜಿಸಿದ್ದು 931 ಎಕರೆ ಲಾಸ್ ಆಗಿದೆ, more than 50% ಅಂತ 931 50 ಅಂದಾಜಿಸಿದ್ದಾರೆ. ಇನ್ನು ಪ್ರಾಥಮಿಕ ವರದಿ ಇದು. ಇನ್ನೊಂದು ಸವಾಲು ಮಾಡಿದಾಗ ಫೈನಲ್ ರಿಪೋರ್ಟ್ ಕೊಡ್ತಾರೆ. ಇದರಲ್ಲಿ ನಾವು ಏನು ತಪ್ಪಿಲ್ಲ. ಓನ್ಲಿ ಅವರು ಈ ಮಾರ್ಕ್ ತೋರಿಸಿದ್ರಿಂದ ಬಹಳಷ್ಟು ಜನಕ್ಕೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಗಿತ್ತು, ಗೊತ್ತಾಗೆಲ್ಲ ರಿಪೋರ್ಟ್ ನಲ್ಲಿ ಹಿಂಗೆ ಬರೀತಾರೆ. ಆದ್ರೆ ಅದೆಲ್ಲ ಇಲ್ಲಿ ಕೆಳಗೆ ಬರೀಬೇಕು ನೀವು. ಈ ದಿಸ್ ಮಾರ್ಕ್ ಇಂಡಿಕೇಟ್ ದಿಸ್ ಅಂತ ಹೇಳಿ, ಗೊತ್ತಾಯ್ತಾ? ಓಕೆ, ಈಗ ಇದನ್ನ ಒಂದು ಸೆಕೆಂಡ್ ಮುಗಿಸ್ತೀನಿ ನಾನು. ಓವರ್ ಆಲ್ ಏನಿದೆಯಲ್ಲ ಇದು ಫೈನಲ್ ರಿಪೋರ್ಟ್ ಹ್ಯಾಸ್ ಟು ಬಿ ರೆಡಿ. ಮತ್ತು ಇದರ ಇನ್ನೂ ಹೆಚ್ಚಾಗುವ ಸಂಖ್ಯೆ ಬರುತ್ತೆ. ಈ ಉದಾಹರಣೆ ನೋಡುವ ಹೆಸರು 50% ಆಗಿದೆ ಅಂತ ಅಂದಾಜಿಸಿದ್ರಿ, ಕಡಿಮೆ ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ಮಾಡಿದ್ರು ನೀಟಾಗಿ ರೈತರಿಗೆ ನಾಳೆ ಏನಂತವರಿಗೆ ಕಾಂಪೆನ್ಸೇಷನ್ ಸರಿಯಾಗಿ ಸಿಗುವ ಹಾಗೆ ಅಧಿಕಾರಿಗಳು ಬರೀಬೇಕು. ಎಲ್ಲ ಅಕೌಂಟ್ ಹ್ಯಾಕ್ ಮಾಡಿ ರೈತರಿಗೆ ತೊಂದರೆ ಆಗಬಾರ್ದು. ರೈತರಿಗೆ ಸಹಾಯ ಮಾಡ್ಲಿಕ್ಕೆ ಇರ್ಬೇಕು. ನೀವು ಪಾಸಿಟಿವ್ ರಿಪೋರ್ಟ್ ಕೊಡೋದನ್ನು ತಿಳಿಬೇಕು, ಗೊತ್ತಾಯ್ತಾ? ರೈತರ ಪರವಾಗಿ ಸ್ವಲ್ಪ ಇದನ್ನ ಮಾಡಿ ಬರೀರಿ. ಈಗ ಒಂದು ವಾರ್ನಿಂಗ್ ಕೊಟ್ಟಿದ್ದೇವೆ, ಅದೆಲ್ಲ ತಪ್ಪು ಕನ್ನಡದಲ್ಲಿ ತಪ್ಪು ಚರ್ಮದ ವ್ಯಕ್ತಿ ಆಗಬಾರ್ದು ಅಂತ ಬೈತಾರೆ. ಅಂದ್ರೆ ಅದಕ್ಕೆ ನಾನು ದಪ್ಪ ಚರ್ಮದ ಅಂದ್ರೆ ನಿನ್ನ ಕೆಟ್ಟ ಭಾಷೆ ಬೇಕಾಗಲ್ಲ. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ರೆ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್
ನಿಮ್ಗೆ ಕೊಟ್ಟು ಜಿಲ್ಲಾಧಿಕಾರಿಗಳ ಜೊತೆ ಕೊಡಿ ಅಂತ ನಾನು ಸಮಪ್ ಮಾಡಿದ್ದೇನೆ. You give it immediately. Agriculture Department, Nodama Chandra, you should become a smart officer. Next time I must know Chandra Patil is a very good officer. ಈಗ ತಪ್ಪು ಮಾಡೋರು ಯಾರೇ ಇರ್ಬೋದು, ಬಟ್ ಐ ವಾಂಟ್ ಅಪ್ರಿಷಿಯೇಟ್ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಇವರೆಲ್ಲ ಹಿಂಗೆಲ್ಲ ಆಫೀಸರ್ಸ್ಗಳನ್ನ ನಾನು ಅಪ್ರಿಷಿಯೇಟ್ ಮಾಡೋದಿಲ್ಲ. ಅದಕ್ಕೆ ನಾನು ಪದೇ ಎಷ್ಟು ಸಾರಿ ಹೇಳಿ ಇದು ಮಾಡಿದ್ರೆ ಸರಿ ಮಾಡ್ಕೊಂಡು ಈ ಟೈಮ್ ಮಾಡಿ ಮತ್ತು ಆ ಶಾಸಕರು ಹೇಳಿದ್ದನ್ನ ಗಮನದಲ್ಲಿ ಇಟ್ಕೊಂಡು ಪ್ಲೀಸ್ ಬ್ರಿಂಗ್ ಟು ದ ನೋಟಿಸ್ ಆಫ್ ಮೀ ಅಂಡ್ ಡೆಪ್ಟಿ ಕಮಿಷನರ್. ಓಕೆ, ವಿಮಾ ಕರೆಕ್ಟ್ ಬರುವ ಹಾಗೆ ರಿಪೋರ್ಟ್ ಅನ್ನ ರೆಡಿ ಮಾಡಬೇಕು. ಗೊತ್ತಾಯ್ತಾ? ಅವ್ರು ಯಾರು ವಿಮಾ ಕಂಪನಿಯವರು ಬರ್ತಾರೆ see that there should not be any complaint in future. Okay, next meeting we should be smart officer. ನೋಡಿ, ನೀವು ಇಂಟರ್ವ್ಯೂ ಆಗಲ್ಲ, ಅವರು ಜಿಲ್ಲಾ ಸಂಖ್ಯಾ ಆಫೀಸರು ಅಂತ ಎದ್ದ ಮೇಲೆ ನೀವು ಹೇಳ್ತೀರಿ. ಬಟ್ ಈಸ್ ಇಟ್ ನಾಟ್ ಶೋ ಯುವರ್ ಲೆಥರ್ಜಿಕ್. ಇದು ಹೇಳ್ಬೇಕು ಸ್ಮಾರ್ಟ್ ಆಗಿ, ಸರ್ ಹಿಂಗಾಗಿದೆ ಹಿಂಗ್ ಮಾಡ್ಬೇಕು. ಗೊತ್ತಾಯ್ತಾ ಸರ್? ಈ ಸತಿ ಮುಂಗಾರು ಒಳಗೆ ಟೋಟಲ್ 48 ಹೆಸರು ಪ್ರಯೋಗಗಳು ಅಲರ್ಟಿಗೆ ಒಂದು ಪಂಚಾಯತಿಗೆ 4 ಪ್ರಯೋಗಗಳು ಆಗ್ತಾವೆ ಸರ್. ಹೆಸರು ಮುಖ್ಯ ಬೆಳೆ ಇರುವುದರಿಂದ ಅಂದ್ರೆ ಟೋಟಲ್ ಒಂದು ಗ್ರಾಮ ಪಂಚಾಯತಿ ಯೂನಿಟಿಗೆ 50 ಆ ಪಂಚಾಯತಿ ಯಾವುದು 50 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದಿರ್ತಾರೆ, ಆ ಕ್ರಾಪಿಗೆ ಆ ಪಂಚಾಯತಿಗೆ ಈ ಕ್ರಾಪ್ಗೆ